ಹಿಂದೆ ಬರೋಣ, ಒಂದು ಸ್ವಲ್ಪ ಹಿಂದೆ ಬರೋಣ, ಫೋಟೋ ಬರೋಣ. ಚುನಾವಣಾ ವೇಳಾಪಟ್ಟಿಯಂತೆ ದಿನಾಂಕ 5/7/25 ಮಧ್ಯಾಹ್ನ 1 ಗಂಟೆಗೆ ಆಡಳಿತ ಮಂಡಳಿ ಸಭೆಯನ್ನ ಪ್ರಾರಂಭಿಸಲಾಯಿತು ಹಾಗೂ ಸದರಿ ಸಭೆಯಲ್ಲಿ ಸಲ್ಲಿಕೆಯಾಗಿದ್ದ ನಾಮಪತ್ರಗಳನ್ನು ಪರಿಶೀಲಿಸಲಾಯಿತು. ಅದರಂತೆ ಶ್ರೀ ಕೆ.ವೈ. ನಂಜೇಗೌಡರವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು, ಸದರಿ ನಾಮಪತ್ರಕ್ಕೆ ಸೂಚಕರಾಗಿ ಶ್ರೀ ಜಯಸಿಂಹ ಕೃಷ್ಣಪ್ಪರವರು ಸೂಚಿಸುತ್ತಾರೆ ಹಾಗೂ ಅನುಮೋದಕರಾಗಿ ಶ್ರೀ ಎನ್. ಹನುಮೇಶ್ ರವರು ಅನುಮೋದಿಸಿರುತ್ತಾರೆ. ಸದರಿ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ನಾಮಪತ್ರವನ್ನು ಅಂಗೀಕರಿಸಲಾಯಿತು. 1ನೇ ನಾಮಪತ್ರ ಅಂಗೀಕಾರವಾಗಿರುವುದರಿಂದ 2ನೇ ನಾಮಪತ್ರವನ್ನು ಕಡಿತಗೊಳಿಸಲಾಯಿತು. ನಾಮಪತ್ರಗಳ ವಾಪಸಾತಿ. ಚುನಾವಣಾ ವೇಳಾಪಟ್ಟಿಯ ಅನುಸಾರ ದಿನಾಂಕ 5/7/2025 ಮಧ್ಯಾಹ್ನ 2 ಗಂಟೆಯವರೆಗೆ ಅವಕಾಶ ನೀಡಲಾಯಿತು. ಸದರಿ ಅವಧಿಯಲ್ಲಿ ಅಭ್ಯರ್ಥಿಯು ನಾಮಪತ್ರ ವಾಪಸ್ ಪಡೆದಿರುವುದಿಲ್ಲ. ಆಯ್ಕೆ ಮಾಡಬೇಕಾದ ಸ್ಥಾನದಷ್ಟು ಅಭ್ಯರ್ಥಿಯು ಚುನಾವಣಾ ಕಣದಲ್ಲಿ ಉಳಿದಿರುವುದರಿಂದ ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಇದರ ಅಧ್ಯಕ್ಷರಾಗಿ ಶ್ರೀ ಕೆ.ವೈ. ನಂಜೇಗೌಡ ಬಿನ್ ಯಲ್ಲೇಗೌಡರವರು ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸಭೆಯಲ್ಲಿ ಅಧಿಕಾರಿಯಾದ ನಾನು ಓದಿ ಘೋಷಿಸಿರುತ್ತೇನೆ. ಇತರೆ ವಿಷಯಗಳು ಯಾವುದೂ ಇದ್ದರಿಂದ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ಶಿವಣ್ಣ ಹರ್ಷ ಏನ್ ಮಾಡುತ್ತೆ